ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ಮನೋಜ ಹಾಲೆಲ್ಲ ಕುಡಿದು ಚೆನ್ನಾಗಿ ನಿದ್ದೆ ಮಾಡಿರ್ತಾನೆ. ನಿದ್ದೆ ಮಾಡಿದಾಗ ಅವನಿಗೆ ಕನಸು ಬೀಳುತ್ತೆ, ತಾರನ ಕನಸು ಬೀಳುತ್ತೆ. ತಾರ ಅವನ ಎದುರು ಬಂದು ನಿಲ್ತಾಳೆ. ಲೊಟ್ಟೆ ಅಣ್ಣ, ಲೊಟ್ಟೆ ಕುಮಾರಣ್ಣ ಅಂತ ಹೇಳಿ ಕರೀತಾಳೆ. ಆಗ ಮನೋಜ್ ತಕ್ಷಣ ಎಚ್ಚರಗೊಂಡು, ಅಂದರೆ ಕನಸಿನಲ್ಲಿ ಎಚ್ಚರಗೊಂಡು ಹೇಳ್ತಾನೆ, ನೀ 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 ಯಾರು ಅಂತ ಹೇಳಿ ಕೇಳ್ತಾನೆ. ನಾನು ಯಾರು ಅಂತ ಗೊತ್ತಾಗಲಿಲ್ವ ಲೊಟ್ಟೆ ಅಣ್ಣ, ಲೊಟ್ಟೆ ಕುಮಾರಣ್ಣ ಅಂತ ಹೇಳಿ ಕೇಳ್ತಾಳೆ. ನಾನು ಅದೇ ತಾರ, ನೀನು ನನ್ನ ನೀರಿಗೆ ತಳ್ಳಿದ್ಯಲ್ಲ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಮನೋಜ್ ತುಂಬ ಬೆವೆತೋಗ್ತಾನೆ. ಮತ್ತೆ ತಾರ ಕನಸಿನಲ್ಲಿ ಹೇಳ್ತಾಳೆ, ನಾನು ನೀರಿಗೆ ಬಿಡುವ ಕನಿಷ್ಠ ಪಕ್ಷ ನೀನು ಒಂದು ಮಾನವೀಯತೆ ಕೂಡ ತೋರಿಸಲಿಲ್ಲ. ನನ್ನಿಂದ ನನ್ನ ತಂದೆ ತಾಯಿಯನ್ನು ದೂರ ಮಾಡಿದೆ, ನನ್ನನ್ನು ಅನಾಥೆಯಾಗಿ ಬೆಳೆಯುವ ಹಾಗೆ ಮಾಡಿದೆ. ಹಾಗೆ ಸೂರ್ಯನಿಗೆ ಕೂಡ ತಾಯಿ ಪ್ರೀತಿಯನ್ನು ಸಿಗದೇ ಇರುವ ಹಾಗೆ ಮಾಡಿದೆ. ಯಾವ ತಾಯಿ ನೀನು ಮಮ್ಮಿ ಮಮ್ಮಿ ಅಂತ ಕರಿತಾ ಇದೆಯಾ, ಆ ಮಮ್ಮಿಯೇ ನಿನಗೆ ಒಂದಲ್ಲ ಒಂದು ದಿವಸ ಹಾಲ ಕೊಡ್ತಾಳೆ. ನೀನು ಕೂಡ ಅಷ್ಟೇ, ನಿನ್ನ ತಾಯಿ ಪ್ರೀತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ತೀಯ. ನಿನ್ನ ಜೀವನ ಹಂತ ಹಂತವಾಗಿ ನೆಲ ಕಚ್ತಾ ಹೋಗುತ್ತೆ. ನಿನ್ನ ಕರ್ಮ, ನೀನು ಮಾಡಿದಂಥ ಕರ್ಮ ನಿನ್ನನ್ನು ಯಾವತ್ತೂ ಬಿಡೋದಿಲ್ಲ. ಇನ್ನೂ ನಿನ್ನ ಕರ್ಮ ಸ್ಟಾರ್ಟ್ ಆಗುತ್ತೆ, ನಿನ್ನನ್ನು ಕಾಡಲಿಕ್ಕೆ ಶುರುವಾಗುತ್ತೆ ಅಂತ ಹೇಳಿ ಹೇಳ್ತಾಳೆ ತಾರ ಕನಸಿನಲ್ಲಿ. ಆಗ ಮನೋಜ್ ಟಪಕ್ಕನೆ ಅಂತ ಎಚ್ಚರಗೊಳ್ತಾನೆ. ಆಚೆ ಈಚೆ ನೋಡ್ತಾನೆ, ಅಲ್ಲಿ ಯಾರೂ ಇರೋದಿಲ್ಲ. ಇದು ನನ್ನ ಕನಸೇ ಇಷ್ಟೊಂದು ಭಯಂಕರವಾಗಿದೆ ಅಲ್ವಾ ಅಂತ ಹೇಳಿ ಹೇಳ್ತಾನೆ. ಇಲ್ಲ, ಯಾವುದೇ ಕಾರಣಕ್ಕೂ ಈ ತಾರನ ವಿಷಯ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ. ಮನೋಜ ಚೇರ್ ಆಫ್ ಯಾಕೆ ನೀನು ಎದುರ್ಕೊಳ್ತಾ ಇದ್ದೆ, ಎದುರ್ಕೊಂಡ್ರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಹೇಳಿ ಅವನೊಳಗೆ ಅವನೇ ಹೇಳಿಕೊಳ್ತಾನೆ. ಆನಂತರ ಮೀನಾಳನ್ನು ಮನೆ ಬಿಟ್ಟು ಹೋಗೋಕ್ಕೆ ಈ ಮನೋಜನೇ ಒಂದು ಪ್ಲ್ಯಾನ್ ಕೊಡ್ತಾನೆ. ಅದನ್ನು ಶಾಂತಿ ಮೀನನ ಹತ್ರ ಬಂದು ಹೇಳ್ತಾಳೆ. ಮೀನನ ಹತ್ರ ಹೇಳ್ತಾಳೆ, ಮೀನಾ ನೀನು ಇವತ್ತೇ ಮನೆ ಬಿಟ್ಟು ಹೋಗಬೇಕು, ನನಗೆ ನನ್ನ ತಾಳಿ ಭಾಗ್ಯವನ್ನು ಉಳಿಸಿಕೊಡ್ಬೇಕು ಅಂತೇಳಿ ಕೈ ಮುಗಿತಾಳೆ. ಅಂದರೆ ಮೀನಾಳನ್ನು ಹೇಗಾದರೂ ಮಾಡಿ ಮನೆಯಿಂದ ಓಡಿಸಬೇಕು ಅನ್ನೋ ಪ್ಲ್ಯಾನನ್ನು ಶಾಂತಿ ಮಾಡಿರ್ತಾಳೆ. ನೀನೊಬ್ಬಳು ಅನಿಷ್ಟ, ನಿನ್ನಿಂದಾಗಿ ನನ್ನ ಗಂಡನ ಪ್ರಾಣ ತೆಗೆಯುವ ಹಂತದಲ್ಲಿದೆ, ಈಗಲೇ ಮನೆ ಬಿಟ್ಟು ಹೋಗು. ನಿನ್ನ ಗಂಡ ಮಾವ ಯಾರಾದರೂ ಕೇಳಿದರೆ ನಾನು ಬರೋದಿಲ್ಲ ಅಂತಲೇ ಹೇಳಬೇಕು, ನೀನು ಬಂದರೆ ನಿನ್ನ ತಾಳಿ ಮೇಲೆ ಆಣೆ ಅಂತ ಹೇಳಿ ಈ ಶಾಂತಿ ಹೇಗಾದರೂ ಮಾಡಿ ಮೀನಾಳನ್ನು ಮನೆ ಬಿಟ್ಟು ಓಡಿಸುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿ ಆಗ್ತಾಳೆ. ಮೀನಾ ಕೂಡ ಮನೆ ಬಿಟ್ಟು ಹೋಗ್ತಾಳೆ. ಇಲ್ಲ ನೀವು ಕರೆಯೋ ತನಕ ನಾನು ಬರೋದಿಲ್ಲ ಅಂತ ಹೇಳಿ ಅಲ್ಲಿಂದ ಅವಳ ಬ್ಯಾಗನ್ನು ಇಟ್ಕೊಂಡು ತಾಯಿ ಮನೆಗೆ ಬರ್ತಾಳೆ. ತಾಯಿ ಮನೆಗೆ ಬಂದಾಗ ಕುಸುಮಮ್ಮ ಪಾತ್ರೆ ತೊಳಿತಾ ಇರ್ತಾರೆ, ಮಂಜ ಕೂಡ ಇರ್ತಾನೆ, ಕನಕ ಕೂಡ ಇರ್ತಾಳೆ. ಆಗ ಕುಸುಮಮ್ಮ ಕೇಳ್ತಾರೆ, ಏನೇ ಮೀನಾ ಯಾಕೆ ಮನೆ ಬಿಟ್ಟು ಬಂದೆ ಅಂತ ಹೇಳಿ. ಅದಕ್ಕೆ ಮೀನಾ ಹೇಳ್ತಾಳೆ, ಅಮ್ಮ ಮಾವ ನಮ್ಮನೆ ನಂದಾದೀಪ, ಮಾವರು ಅವರ ಪ್ರಾಣಕ್ಕೆ ನನ್ನಿಂದಾಗಿ ಯಾವುದೇ ರೀತಿಯಾಗಿ ಕೊತ್ತು ಬರಬಾರ್ದು. ಈ ಮನೆಯ ನಂದಾದೀಪವನ್ನು ಬೆಳಗಿಸಿದವರು ಅವರು ಯಾವಾಗಲೂ ಚೆನ್ನಾಗಿರಬೇಕು ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಕನಕ ಹೇಳ್ತಾಳೆ, ಅಕ್ಕ ಇದನ್ನೆಲ್ಲ ನೀನು ಕೂಡ ನಂಬ್ತೀಯ, ಮಾವನ ಜೀವ ನಿನ್ನಿಂದಾಗಿ ಅಪಾಯದಲ್ಲಿದೆಯಾ, ಇದೆಲ್ಲ ಸುಳ್ಳಕ್ಕ, ಇದನ್ನೆಲ್ಲ ನೀನು ಯಾವತ್ತೂ ನಂಬೋದಿಲ್ಲ ತಾನೆ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಮೀನಾ ಏನೂ ಮಾತಾಡದೆ ಸುಮ್ಮನೆ ನಿಂತಿರ್ತಾಳೆ. ಅದೇ ಮಾತನ್ನು ಮಂಜ ಕೂಡ ಹೇಳ್ತಾನೆ. ಆನಂತರ ಕುಸುಮಮ್ಮ ಹೇಳ್ತಾರೆ, ಮೀನಾ ಹೋಗು ಈಗಲೇ ಮನೆಗೆ, ಅಳಿಯಂದರು ಬಂದಾಗ ನೀನು ಇರಲೇಬೇಕು ಅಂತ ಹೇಳಿ ಹೇಳ್ತಾರೆ. ಇಲ್ಲಮ್ಮ ನಾನು ಆ ಮನೆಗೆ ಹೋಗೋದಿಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳ್ತಾಳೆ. ಅದಕ್ಕೆ ಮಂಜ ಹೇಳ್ತಾನೆ, ಅಮ್ಮ ಇವಾಗ ಏನು ಕೇಳಬೇಡ ಅವಳ ಹತ್ರ, ಅವಳು ಇವಾಗ ತಾನೇ ಬಂದಿದ್ದಾಳೆಲ್ಲ, ಸ್ವಲ್ಪ ಕಾಫಿ ಕೊಡು ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಕುಸುಮಮ್ಮ ಮೀನಾಳಿಗೆ ಕಾಫಿ ಮಾಡಲಿಕ್ಕೆ ಹೋಗ್ತಾರೆ. ಈತ ಕಡೆ ಶಾಂತಿ 3 ಮಕ್ಕಳಿಗೆ ಕೂಡ ಊಟ ಬಡಿಸ್ತಾಳೆ. ಆಗ ಸೂರ್ಯ ಕೇಳ್ತಾನೆ, ಏನು ಸಕ್ರಮ್ಮನವರು ಇವತ್ತು ಊಟ ಬಡಿಸ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೆ ಸಕ್ರೆ ಹೇಳ್ತಾಳೆ, ನಮ್ಮ ಕೆಲಸವನ್ನು ನಾವೇ ಮಾಡಬೇಕು ತಾನೆ ಅಂತ ಹೇಳಿ ಹಾಗೆ ಎಲ್ಲರಿಗೂ ಊಟ ಬಡಿಸ್ತಾಳೆ. ಆದರೆ ಸೂರ್ಯನಿಗೆ ಸ್ವಲ್ಪ ಡೌಟ್ ಬರುತ್ತೆ. ಆನಂತರ ರವಿ ಕೇಳ್ತಾನೆ ಸೂರ್ಯನ ಹತ್ರ, ಅತ್ತಿಗೆ ಇಲ್ಲೋ ಅಂತೇಳಿ. ಎಲ್ಲೋ ಜಪ ತಪ್ಪಕ್ಕೆ ಹೋಗಿರಬೇಕು ಅಂತೇಳಿ ಹೇಳ್ತಾಳೆ. ಆನಂತರ ಅಲ್ಲಿ ತಾರ ಕೂಡ ನಿಂತಿರ್ತಾಳೆ. ಶಾಂತಿ ಕರೀತಾಳೆ, ತಾರ ನೀನು ಕೂಡ ಊಟ ಮಾಡಮ್ಮ ಅಂತೇಳಿ. ಅದಕ್ಕೆ ಶಾಂತಿ ಹೇಳ್ತಾಳೆ, ಅವರು ಬರಲಿ ಒಟ್ಟಿಗೆ ಮಾಡು ಅಂತೇಳಿ. ಹಾಗೆ ಸುಮ್ಮನೆ ನಿಂತಿರ್ತಾಳೆ. ಆದರೆ ಸೂರ್ಯನಿಗೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ. ಮೀನಾ ಕಾಲ್ ಮಾಡಿರ್ತಾಳೆ. ಆನಂತರ ಸೂರ್ಯ ಶಾಂತಿಗೆ ಬೈತಾನೆ, ಸಕ್ಕರೆ ನೀನೇ ಮೀನಾ ಮನೆ ಬಿಟ್ಟು ಕಳಿಸಿದ್ದೆ ತಾನೆ ಅಂತೇಳಿ. ಅದಕ್ಕೆ ಸಕ್ಕರೆ ಹೇಳ್ತಾಳೆ, ಅಯ್ಯೋ ನಾನೇನು ಮಾಡಿದೆ ಅವಳಿಗೆ, ಅವಳೇ ಮನೆ ಬಿಟ್ಟು ಹೋದ್ಲು ಅಂತೇಳಿ ಹೇಳ್ತಾಳೆ. ಆನಂತರ ಸೂರ್ಯ ಮೀನಾಳ ಮನೆಗೆ ಬರ್ತಾನೆ. ಮೀನಾಳನ್ನು ಕರೀತಾನೆ ಬಾ ಅಂತ ಹೇಳಿ. ಆದರೆ ಮೀನಾ ಬರೋಕ್ಕೆ ಒಪ್ಪೋದಿಲ್ಲ. ಆನಂತರ ಸೂರ್ಯ ರಾಮ ಮತ್ತು ಸೀತೆಯ ಉದಾಹರಣೆಯನ್ನು ಕೊಡ್ತಾನೆ. ಇಲ್ಲಿ ರಾಮ ನಾನು ನಿನ್ನನ್ನು ಕರಿತಾ ಇದ್ದೇನೆ ಅಂತ ಹೇಳಿ ಹೇಳ್ತಾನೆ. ಆವಾಗ ಮೀನಾ ಅದೇ ಉತ್ತರವನ್ನು ಹೇಳ್ತಾಳೆ, ಇಲ್ಲ ನಾನು ಬರೋದಿಲ್ಲ ಅಂತೇಳಿ. ಯಾಕೆ ಮೀನಾ ಇಷ್ಟೊಂದು ಆಟ ಮಾಡ್ತಾ ಇದ್ದೀಯ ಅಂತೇಳಿ ಸೂರ್ಯ ಕೇಳ್ತಾನೆ. ಅದಕ್ಕೆ ಮೀನಾ ಹೇಳ್ತಾಳೆ, ನಿಮಗೆ ಏನಾದರೂ ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಪ್ರೀತಿ ಇದ್ದರೆ ನನ್ನ ಮೇಲೆ ಬಂದಿರುವಂತಹ ಕಳಂಕವನ್ನು ನಿವಾರಣೆ ಮಾಡಿ, ಆಗ ನಾನು ಮನೆಗೆ ಬರ್ತೇನೆ ಅಂತ ಹೇಳಿ ಹೇಳ್ತಾನೆ. ಹಾಗೆ ಸೂರ್ಯ ಆ ಮಾತನ್ನು ಕೇಳಿಸ್ಕೊಂಡು ಮತ್ತೆ ಮನೆಗೆ ಹೋಗ್ತಾನೆ. ಆನಂತರ ರಂಗನಾಥ್ ಅವರು ಮೀನಾ ಎಲ್ಲಿ ಅಂತ ಕೇಳ್ತಾರೆ. ಆಗ
ಸೂರ್ಯ ನಡೆದಂಥ ವಿಷಯ ಎಲ್ಲ ವಿವರಿಸ್ತಾನೆ. ಆನಂತರ ರಂಗನಾಥ್ ಅವರಿಗೆ ಜ್ವರ ಬಂದಿರುತ್ತೆ, ಅಂದರೆ ಅವರಿಗೆ ಚಳಿಯಲ್ಲಿ ನಿಲ್ಲಕ್ಕೂ ಕೂಡ ಆಗೋದಿಲ್ಲ. ಆಗ ರಂಗನಾಥ್ ಅವರು ಹೊರಗಡೆ ಬಂದು ಅವರಿಗೆ ಒದಿಸಿರುವಂತಹ ಬೆಡ್ಶೀಟನ್ನು ತೆಗೆದು ಥಂಡಿ ಸ್ನಾನವನ್ನು ಮಾಡ್ತಾರೆ. ಅದಕ್ಕೆ ಶಾಂತಿ ಎದುರ್ಕೊಳ್ತಾಳೆ, ರೀ ನಿಮಗೆ ಜ್ವರ ಬಂದಿದೆ, ನೀವು ಯಾಕ್ರಿ ಈ ಥರ ಥಂಡಿ ಸ್ನಾನ ಮಾಡ್ತಾಯಿದ್ರೆ, ನಿಮಗೇನಾದರೂ ಆದರೆ ಅಂತ ಕೇಳ್ತಾಳೆ. ಆಗ ರಂಗನಾಥ್ ಅವರು ಹೇಳ್ತಾರೆ, ನನ್ನ ಸೊಸೆ ಮನೆಗೆ ಬಂದರೆ ಮಾತ್ರ ನನಗೆ ಖುಷಿ ಆಗೋದು, ನೀನು ಈಗ ಅವಳನ್ನು ಕರೆಸಬೇಕು, ಅವಳು ಇಲ್ಲದ್ರೆ ನನ್ನ ಪ್ರಾಣ ಹೋದಂತೆ ಅಂತೇಳಿ. ಆಗ ಸೂರ್ಯ ತಂದೆಯನ್ನು ಅಪ್ಪಿಡ್ದುಕೊಳ್ತಾನೆ, ಅಪ್ಪ ನೀನಿಲ್ಲದ್ರೆ ನಾನು ಬದುಕ್ತೇನೆ ಅಂಥೇಳಿ. ಅದಕ್ಕೆ ರಂಗನಾಥ್ ಅವರು ಹೇಳ್ತಾರೆ, ನೀನು ಹೋದರೆ ಮೀನಾ ಕೂಡ ಬದುಕೋದಿಲ್ಲ, ನಾವು ಮೂವರು ಕೂಡ ಒಟ್ಟಿಗೆ ಹೊರಟೋಗೋಣ, ಸ್ವರ್ಗದಲ್ಲಿ ಆದರೂ ಒಟ್ಟಿಗೆ ಇರೋಣ ಅಂತೇಳಿ ಹೇಳ್ತಾರೆ. ಮೀನಾ ಮನೆ ಬಿಟ್ಟು ಹೋದ ತಕ್ಷಣ ಶಾಂತಿ ವಿಶಾಲಿಗೆ ಕಾಲ್ ಮಾಡ್ತಾಳೆ. ವಿಶಾಲಿಗೆ ಕಾಲ್ ಮಾಡಿ ನಡೆದಂಥ ವಿಷಯವನ್ನು ಹೇಳ್ತಾಳೆ. ನನ್ನ 5 ಡಿಗ್ರಿ ಮನೋಜ್ ಒಂದು ಒಳ್ಳೆ ಐಡಿಯಾ ಕೊಟ್ಟ, ಆದ ಕಾರಣ ನಾನು ಮೀನಾಳನ್ನು ಓಡಿಸ್ಲಿಕ್ಕೆ ಆಯಿತು ಅಂತೇಳಿ. ಆಗ ವಿಶಾಲಿಗೆ ಖುಷಿಯಾಗುತ್ತೆ. ಅವಳೊಟ್ಟಿಗೆ ರೋಹಿಣಿ ಕೂಡ ಇರ್ತಾಳೆ. ರೋಹಿಣಿ ಕೂಡ ಏನಾಯಿತು ಕೇಳಿ ಆಂಟಿ ಅಂತ ಕೈ ಸನ್ನೆಯಲ್ಲಿ ಕೇಳಿಸ್ತಾಳೆ. ಹಾಗೆ ವಿಶಾಲ್ ಲೌಡ್ ಸ್ಪೀಕರನ್ನು ಹಾಕಿರ್ತಾಳೆ. ಶಾಂತಿ ಕಾಲ್ ಮಾಡುವಾಗ ಶಾಂತಿ ನಡೆದಂಥ ವಿಚಾರವನ್ನು ಹೇಳಿ, ಅವಳು ಇನ್ನು ಮುಂದೆ ನಮ್ಮ ಮನೆಗೆ ಬರೋದೂ ಇಲ್ಲ, ಅವಳನ್ನು ನಾನು ಬರಮಾಡಿಕೊಳ್ಳೋದೂ ಇಲ್ಲ ಅಂತೇಳಿ. ಅದು ಹೇಗೆ ಟೀಚರ್ ಅಂತ ಹೇಳಿ ವಿಶಾಲ್ ಕೇಳ್ತಾಳೆ. ನಾನು ಅವಳ ತಾಳಿ ಮೇಲೆ ಆಣೆ ಮಾಡಿ ಇಳಿದೇನೆ, ನಾನು ಕರೆಯುವವರೆಗೂ ನೀನು ಬರಬಾರ್ದು, ನಾನು ಅವಳನ್ನು ಕರೀಲಿಕ್ಕೇ ಹೋಗೋದಿಲ್ಲ, ಅಷ್ಟಾಗಿ ನನಗೆ ಅವಳನ್ನು ಕಂಡ್ರೇ ಆಗೋದಿಲ್ಲ ಅಂತೇಳಿ ಶಾಂತಿ ಹೇಳ್ತಾಳೆ. ವಿಶಾಲ್ ಮನಸ್ಸಲ್ಲೇ ಅಂದ್ಕೊಳ್ತಾಳೆ, ಓ ನನ್ನ ಕೆಲಸ ಸುಲಭ ಆಯಿತು, ಮೀನ ಹೇಗೂ ಮನೆ ಬಿಟ್ಟು ಹೋದ್ಲು, ಹೇಗಾದರೂ ಮಾಡಿ ಮನೆಯನ್ನು ಪಟಾಯಿಸ್ಕೊಳ್ಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡ್ತಾಳೆ. ಹಾಗೆ ರೋಹಿಣಿ ಕೂಡ ಹೇಳ್ತಾಳೆ, ಆಂಟಿ ನಮ್ಮ ಕೆಲಸ ಸಕ್ಸಸ್ ಅಂತೇಳಿ. ಆನಂತರ ರಂಗನಾಥ್ ಅವರು ಹೇಳ್ತಾರೆ, ಥಂಡಿ ಸ್ನಾನವನ್ನು ಮಾಡಿ, ನನ್ನ ಮೇಲೆ ನಿನಗೆ ಅಷ್ಟೊಂದು ಕಾಳಜಿ ಇದ್ದರೆ ಈಗಲೇ ಮೀನಾಳನ್ನು ಕರೆಸು ಅಂತೇಳಿ. ಹಾಗೆ ಸೂರ್ಯ ಫೋನ್ ಮಾಡಲಿಕ್ಕೆ ಹೋಗ್ತಾನೆ. ಆಗ ಸೂರ್ಯನ ಫೋನನ್ನು ರಂಗನಾಥ್ ಅವರು ತಡಿತಾರೆ. ನೀನೇ ಅವಳನ್ನು ಕಳಿಸಿದ್ದು ತಾನೇ, ಶಾಂತಿಗೆ ಹೇಳ್ತಾರೆ, ನೀನೇ ಅವಳನ್ನು ಕಳಿಸಿದ್ದು ತಾನೇ, ಅವಳಿಗೆ ಫೋನ್ ಮಾಡಿ ಬರೋಕ್ಕೆ ಹೇಳು ಅಂತೇಳಿ ಹೇಳ್ತಾರೆ. ಹಾಗೆ ಶಾಂತಿ ಅವಳ ಫೋನನ್ನು ತೆಗೆದುಕೊಂಡು ಮೀನಾಳಿಗೆ ಕಾಲ್ ಮಾಡ್ತಾಳೆ. ಆಗ ಮೀನಾ, ಹಲೋ ಅತ್ತೆ, ಏನು ಹೇಳಿ ಅಂತೇಳಿ, ನೀನು ಬರಬೇಕು ಮನೆಗೆ ಅಂತ ಹೇಳ್ತಾರೆ. ಸರಿ ಅತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಾಳೆ. ಮೀನಾ ಬಂದ ತಕ್ಷಣ ಸ್ನಾನ ಎಲ್ಲ ಮಾಡಿ ಅಡುಗೆ ಮನೆಗೆ ಹೋಗ್ತಾಳೆ. ಆಗ ಶಾಂತಿ ತಡಿತಾಳೆ, ಯಾಕೆ ಅಡುಗೆ ಮನೆಗೆ ಹೋಗ್ತಾ ಇದ್ದೆ ಅಂತೇಳಿ, ಅಡುಗೆ ಮಾಡೋಕ್ಕೆ ಅಂತ ಹೇಳ್ತಾರೆ. ಆಗ ತಾರಾ ಕೂಡ ಅಲ್ಲೇ ನಿಂತಿರ್ತಾಳೆ, ಯಾಕೆ ಅವರು ಅಡುಗೆ ಮಾಡಬಾರ್ದ ಅಂತ ಹೇಳಿ. ನನಗೆ ಆಗ ಶಾಂತಿ ಹೇಳಿ, ನನಗೆ ಅವರನ್ನು ಕಂಡ್ರೇ ಆಗೋಲ್ಲ, ನನ್ನ ಹೊಟ್ಟೆ ಉರಿಸ್ಕೊಳ್ತಾ ಇದ್ದಾರೆ ಗಂಡ ಹೆಂಡತಿ ಅಂತ. ಆಗ ತಾರಾ ಕೇಳ್ತಾರೆ, ಅಂಥದ್ದು ಅವ್ರು ಏನು ಮಾಡಿದ್ದಾರೆ ಅಂತೇಳಿ. ಆಗ ಶಾಂತಿ ಅವಳ ಫ್ಲ್ಯಾಶ್ ಬ್ಯಾಕನ್ನು ಎನಿಸ್ಕೊಳ್ತಾಳೆ. ತಾರನ ಹತ್ರ ಹೇಳ್ತಾ ಇಲ್ವಾ ಅಂತ ಹೇಳಿ ಮುಂದಿನ ಎಪಿಸೋಡಲ್ಲಿ ಕಾದು ನೋಡಬೇಕಷ್ಟೇ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.